ಭಾರತ ಸೇರಿದಂತೆ ಅರ್ಧ ಜಗತ್ತಿಗೆ ಕೊಲ್ಲಿ ರಾಷ್ಟ್ರದ ಯುದ್ಧದ ಸಮಸ್ಯೆ ಈಗ ದೊಡ್ಡದಾಗಿ ಬೆಳೀತಾ ಇದೆ. ಯಾವಾಗ ಯುದ್ಧ ಮುಗಿತೆ ಅನ್ನೋದಕ್ಕೆ ಎಲ್ಲ ದೇಶಗಳು ಕಾಯ್ತಾ ಇದ್ದಾವೆ. ಆದರೆ ಯುದ್ಧ ಭೂಮಿಯಲ್ಲಿ ಮಾತ್ರ ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಯಾಕಂದರೆ 14ನೇ ದಿನವೂ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯನ್ನು ಮುಂದುವರಿಸಿದ್ದಾವೆ. ಇರಾನ್ ಕೂಡ ಅಮೆರಿಕದ ಯುದ್ಧ ನೌಕೆ ಯುದ್ಧ ವಿಮಾನಗಳನ್ನೇ ಧ್ವಂಸ ಮಾಡಿ ಶರಣಾಗುವುದಿಲ್ಲ ಅಂತ ಎಚ್ಚರಿಕೆಯನ್ನು ರವಾನಿಸಿದೆ. ಇರಾನ್ ಮೇಲೆ ಅಮೆರಿಕ ನಡೆಸುತ್ತಿರುವ ದಾಳಿ 14ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಬತ್ತಳಿಕೆಯ ಎಲ್ಲಾ ಅಸ್ತ್ರಗಳು ಸರ್ವನಾಶ ಮಾಡಿದ್ದೀವಿ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇರಾನ್ ನಮ್ಮ ಮುಂದೆ ಶರಣಾಗತಿಯ ಅಂಚಿನಲ್ಲಿದೆ ಅಂತಾನೂ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಶರಣಾಗತಿಯಾಗುವ ಪ್ರಶ್ನೆಯೇ ಇಲ್ಲ. ಇರಾನ್ನಲ್ಲಿ ಅಮೆರಿಕ ಸೃಷ್ಟಿಸಿದ ರಕ್ತಪಾತಕ್ಕೆ ಒಂದೊಂದು ಬಲಿಗೂ ಸೇಡು ತೀರಿಸಿಕೊಳ್ತೀವಿ, ಹರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡ್ತೀವಿ ಅಂತ ಮುಜ್ತಬಾ ಖಮೇನಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಆದ್ರಿವತ್ತು ಖಮೇನಿ ಹೇಳಿದಂತೆ ಅಮೆರಿಕ ಸೇನಾಪಡೆ ಮೇಲೆ ವಿಧ್ವಂಸಕ ದಾಳಿಯನ್ನ ಇರಾನ್ ಮಾಡಿದೆ. ಅಮೆರಿಕದ ನೌಕಾದಳದ ಪ್ರಬಲ ಶಕ್ತಿ, ಸಮುದ್ರದಲ್ಲಿ ತೇಲಾಡುವ ನಗರ ಅಂತಾನೆ ಕರೆಸಿಕೊಳ್ಳೋ ಏಕೈಕ ಯುದ್ಧ ನೌಕೆ ಅಂದ್ರೆ ಅದು ಅಬ್ರಹಂ ಲಿಂಕನ್. ಇಂಥ ಅತ್ಯಾಧುನಿಕ ಅಬ್ರಹಂ ಲಿಂಕನ್ ಯುದ್ಧ ನೌಕೆಯನ್ನೇ ಇರಾನ್ ನಾಶ ಮಾಡಿದೆ. ಅಮೆರಿಕದ ಐತಿಹಾಸಿಕ ಅಬ್ರಹಂ ಲಿಂಕನ್ ವಿಧ್ವಂಸಕ ನೌಕೆಯನ್ನೇ ಇರಾನ್ ಬೂದಿ ಮಾಡಿದೆ. ಕೆಂಪು ಸಮುದ್ರದಲ್ಲಿದ್ದ ಅಬ್ರಹಂ ಲಿಂಕನ್ ಸರ್ವನಾಶ ಆಗ್ತಿರೋ ವಿಡಿಯೋಗಳನ್ನ ಇರಾನಿಗರು ವೈರಲ್ ಮಾಡಿದ್ದಾರೆ. ಇನ್ನು ಇರಾನ್ ಈ ರೀತಿ ಪ್ರತಿಕ್ರಿಯಿಸುತ್ತದೆ ಎಂದು ಟ್ರಂಪ್ ಕೂಡ ನಿರೀಕ್ಷಿಸಿರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಮೆರಿಕದ ಯುದ್ಧ ವಿಮಾನಗಳಿಗೆ ಆಗಸದಲ್ಲೇ ತೈಲ ತುಂಬಿಸುವ KC-135 ಇಂಧನ ವಿಮಾನ ಇರಾನ್ ದಾಳಿಗೆ ಬೂದಿಯಾಗಿದೆ. ಅಮೆರಿಕ ಮೇಲಷ್ಟೇ ಅಲ್ಲ, ಇಸ್ರೇಲ್ ದೇಶದ ವಾಣಿಜ್ಯ ಕಟ್ಟಡದ ಕೇಂದ್ರದ ಮೇಲೆ ಇರಾನ್ ಡ್ರೋನ್ ಬಾಂಬ್ ದಾಳಿ ಮಾಡಿದೆ. ಯಾವ ಮಟ್ಟಿಗೆ ಅಂದ್ರೆ ಇಡೀ ಕಟ್ಟಡಕ್ಕೆ ಕನಿಷ್ಠ 20ರಿಂದ 25 ಡ್ರೋನ್ ಬಾಂಬ್ಗಳು ಅಪ್ಪಳಿಸಿದ್ದು ಇಡೀ ಕಟ್ಟಡವೇ ಕುಸಿದು ಬೀಳುವ ಹಂತದಲ್ಲಿದೆ. ಕಟ್ಟಡದಲ್ಲಿದ್ದವರ ಪೈಕಿ ಹಲವು ಇಸ್ರೇಲ್ ಸರ್ಕಾರಿ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಮೊಸಾದ್ ನಗರದಲ್ಲಿರುವ ಇಸ್ರೇಲ್ ವಿದೇಶಿ ಗುಪ್ತಚರ ಸಂಸ್ಥೆಯ ಕಟ್ಟಡವನ್ನೇ ಇರಾನ್ ಸುಟ್ಟು ಭಸ್ಮ ಮಾಡಿದೆ. ಇಡೀ ಕಟ್ಟಡವೇ ಧಗಧಗಿಸಿ ಹೊತ್ತಿ ಉರಿದು ಸರ್ವನಾಶವಾಗಿದೆ. ಇಸ್ರೇಲ್ ಮೇಲೆ ಇರಾನ್ ಹಾಕಿರುವ ಬಾಂಬ್ಗಳು ಸ್ಫೋಟವಾಗುವ ಲೈವ್ ವಿಡಿಯೋ ಇದು. ಬಾಂಬ್ ದಾಳಿಗೆ ನಲುಗಿ ಹೋಗ್ತಿರೋ ದೃಶ್ಯಗಳು, ಹೊತ್ತಿ ಉರಿಯುತ್ತಿರುವ ಏರ್ಲೈನ್ಸ್ ಬಸ್ಗಳು, ಕಾರುಗಳ ವಿಡಿಯೋಗಳು ಕೊಲ್ಲಿ ಕಾಳಗ ಯಾವ ಮಟ್ಟಿಗಿದೆ ಅಂತ ಸಾರಿ ಸಾರಿ ಹೇಳ್ತಿವೆ. ಇದಿಷ್ಟು ಇರಾನ್ ದಾಳಿಯ ದೃಶ್ಯಗಳಾದ್ರೆ, ಇಸ್ರೇಲ್ ನಡೆಸಿದ ದಾಳಿಗೆ ಅಹ್ವಾಜ್ನಲ್ಲಿರುವ ಹಲವಾರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಮತ್ತು ಬಸಿಜ್ ನೆಲೆಗಳು ತೀವ್ರವಾಗಿ ಹಾನಿಗೊಳಗಾಗಿವೆ. ಇನ್ನೊಂದು ಕಡೆ ಟೆಹರಾನ್ನಲ್ಲಿ ಅಲ್ ಖುದ್ಸ್ ದಿನದ ಅಂಗವಾಗಿ ಇರಾನಿಯನ್ನರು ರ್ಯಾಲಿ ನಡೆಸುತ್ತಿದ್ದ ಸ್ಥಳದ ಬಳಿಯೇ ಇಸ್ರೇಲ್ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. ಇಷ್ಟೆಲ್ಲದರ ಮಧ್ಯೆ ಇರಾನ್ ಹೊಸ ನಾಯಕ ಮುಜ್ತಬಾ ಖಮೇನಿ ವಾಸವಿದ್ದ ಕಟ್ಟಡವನ್ನು ಅಮೆರಿಕ ಉಡಾಯಿಸಿದೆ. ಈ ದುರಂತದಲ್ಲಿ ಮುಜ್ತಬಾ ಖಮೇನಿಯ 2 ಕಾಲುಗಳು ಕಟ್ಟಾಗಿವೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಆದರೆ ಇರಾನ್ ಇದನ್ನ ಒಪ್ಕೊಂಡಿಲ್ಲ. ಒಟ್ನಲ್ಲಿ 14ನೇ ದಿನವೂ ಕೊಲ್ಲಿ ಕಾಳಗ ಕಂಟಿನ್ಯೂ ಆಗಿದ್ದು, ಸಾವಿನ ಸಂಖ್ಯೆ 2000 ಗಡಿ ದಾಟಿದ್ದು, ಯಾವಾಗ ನಿಲ್ಲುತ್ತೆ ಅನ್ನೋದಕ್ಕೆ ಉತ್ತರನೇ ಸಿಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.